ಈ ಅಸಮಾಧಾನದ ಮಧ್ಯದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಅನ್ನಿಸುವಂತಹ ಒಂದು ಆಡಿಯೋ ಕೂಡ ಏಕಾಏಕಿ ರಿಲೀಸ್ ಆಗಿದೆ. ಇಬ್ಬರು ಹಿರಿಯ ನಾಯಕರ ಮಧ್ಯದ ಸಂಭಾಷಣೆ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ನಂಜಯ್ಯನ ಮಠ ಮಾತಾಡೋದು. ಬಾಗಲಕೋಟೆಯಿಂದ ಕಾಶಪ್ಪನವರು ಮಿನಿಸ್ಟರ್ ಆಗಿದ್ದಾರೆ. ಜಿಲ್ಲೆಯಲ್ಲಿ ಅವನು ಸಚಿವನಾಗೋದನ್ನ ನೋಡಬೇಕಲ್ಲ ಅನ್ನೋ ಮಾತಿದೆ. ಅದರಲ್ಲಿ ನಾಗೇಂದ್ರ ಮತ್ತೆ ಮಿನಿಸ್ಟರ್ ಆಗಿರುವುದರ ಬಗ್ಗೆಯೂ ಅಸಮಾಧಾನಗಳು. ಎಚ್.ಕೆ. ಪಾಟೀಲ್ಗೆ ಯಾಕೆ ಅವಕಾಶ ಸಿಗಲಿಲ್ಲ ಅನ್ನುವ ಬೇಜಾರು. ಹೈಕಮಾಂಡ್ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ ಈ ಸಂಭಾಷಣೆಯಲ್ಲಿ. ಕೇಳಿಸ್ಕೊಳ್ಳಿ ಒಂದ್ಸಲ. ನಮ್ಗ ಕೋಟ ಇತ್ತಲ್ಲ, ನಾ ಏನ್ ಹೇಳ್ತಿದ್ದೆ, ಫೀಡ್ ಮಾಡ್ತಿದ್ದೆ ನಾನು. ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ, ಎಕ್ಸ್ಪೀರಿಯನ್ಸು ಮತ್ತ ಸಂಘಟನೆ ಮಾಡ್ಯಾನ. ಒಂದೊಂದು ಕಷ್ಟ ನಮಗೈತಿ, ಅವ್ರೇನು ಅವ್ರ ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಬಾಯ್ ರೋಡ್ ಹೊಂಟ್ರೇನ? ಮೂರ್ನಾಲ್ಕು ದಿವಸ ಇರ್ತೀರಲ್ಲ ಅಲ್ಲೇ? ಇರ್ತೀನಿ, 4-5 ದಿವಸ ಇರ್ತೀನಿ. ಏನು ನಾಯಕ ಬಂದಿದ್ರು ಮೊನ್ನೆ ಬಿಡಪ್ಪ. ಅಯ್ಯೋ, ಅಲ್ಲಿ ನಾವು ಹೊರಗೆ ಅಡ್ಡಾಡೋದು ಬಿಡುವಂಗಿಲ್ಲ. ಬರ್ರಿ ಮೀಟಿಂಗ್ ಸರಿ ಎಲ್ಲ ಬರ್ತೀವಿ. ಆಸೆ ಬೇರೆ ಮುದುಗಟ್ಟೆ ಚಿಲ್ಲಾತ ಹೇಳ್ಬೇಕಂತ. ಚಿಲ್ಲಾತ ಅಲ್ಲೇ ತೀರ್ಮಾನ ಮಾಡ್ರಿ. ಮಿನಿಸ್ಟ್ರಿ ಮಾಡುತ್ತೆ ಏನ್ರಿ ಮಿನಿಸ್ಟ್ರಿ ಮಾಡುತ್ತೆ ಸರ್. ನೋಡ್ ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಲ್ಲಿ. ಯಾರು ನೋಡ್ತಾನಪ್ಪ? ಇನ್ನೇನು ಟೀಚರ್ ಸೆಟ್ಟಿಗೆ ಮಾಡಿದ ಸೌದಿ ಮಾಡತ್ತೀವಿ ಇನ್ಚಾರ್ಜ್ ಏನು. ಮಾಡಿದ್ರೆ ಅವರೇ ಮಾಡಲ್ಲ. ಒಟ್ಟು ಬರೆದು ಕೊಟ್ಟು ಹೋಗಪ್ಪ ಅಂದ್ರೆ ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ. ಅಲ್ಲಿ ಹಾಕೊಂಡು ಮಾಡ್ತಾನೆ. ಸ್ವಲ್ಪ ಒಬ್ಬರೇ MLA ಯಾವ್ದು ಚಲೋ? 4 ಮಂದಿ MLA ಬರೆದು ಕೊಡ್ತೇನೆ. ಸಾಕಾಗತ್ತೆ. ನಾವು ಹರಿಪ್ರಸಾದ್ ಮಾತಾಡೋದು, ಶಿವಕುಮಾರ್ ಮಾತಾಡೋದು ನಾವು ಮಾಡ್ತೀವಿ. ಶಿವಕುಮಾರ್ ಹಾಕ್ತೇನೆ, ಹೇಳ್ತೇನೆ. ನೀವು ಬರೋ ಕೊಡೋದು ಮಾಡ್ಬಿಡ್ರಿ ಮೊದಲು. ಯಾಕಂದ್ರೆ ಈಗ ಅಗತ್ಯ ವಿಚಾರ ಸಹಿ ಮಾಡಿದ್ದೇನೆ. ಹೌದ್ರೆ ಯಾಕೆ ಚಿಮ್ಮಕಟ್ಟೆ ನಾನು ಬಿಡ್ತೀನಿ. 6 ತಾರೀಕಿಗೆ ಬಿಟ್ಟೇಕೆ ನಾ ಮತ್ತೆ ಇಲ್ಲಿಂದ. ಮುಖ್ಯ ಸತಿ
ಈ ಆಡಿಯೋಗೂ ನನಗೂ ಸಂಬಂಧ ಇಲ್ಲ ಅಂತ ನಂಜಯ್ಯನ ಮಠ್ರೇನ್ ಹೇಳಲಿಲ್ಲ. ವಿರಾಮವಾಗಿ ಮಾತಾಡುವಾಗ ವಿಚಾರಿಸಿದ್ದೀನಿ. ತಿಮ್ಮಾಪುರ ಅವರಿಗೆ ನಾನು ಹೇಳಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಾದಿಗರಿಗೆ ನಿಮ್ಮನ್ನು ಮಾಡಬೇಕಿತ್ತು ಅಂತ ಹೇಳಿದ್ದೆ. ಆರ್ ಬಿ ತಿಮ್ಮಾಪುರ ಅವರು ಹೇಳ್ತಾರೆ, ಆಡಿಯೋಗೂ ನಮಗೂ ಸಂಬಂಧನೇ ಇಲ್ಲ. ಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ಸಹಜವಾಗಿ ಬೇಜಾರಾಗಿದೆ. ಇದು ಆರ್ ಬಿ ತಿಮ್ಮಾಪುರ ಸ್ಪಷ್ಟ. ಮುಂಜಾನೆ ಗುರುತಾಗಿದೆ, ಅದರದ್ದು ಇನ್ನೂ ಏನು ಎಂತೂ ತಿಳ್ಕೋಬೇಕಾಗಿದೆ. ಅದೇನು ಸುಮ್ಮನೆ ಲೋಕಾಭಿರಾಮವಾಗಿ ಅವ್ರು ಎಲ್ಲಿದ್ರಿ ಎಂತದ್ರಿ ಅಂತ ಕೇಳಾಗ ಇಷ್ಟ ನಾವು ಮಾತಾಡಿ ಹೊರತಾಗಿ ಇನ್ನು ಮುಖ್ಯದ ಯಾವುದನ್ನು ಮಾತಾಡಿದ್ದು ನನಗೆ ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ನಾನು ಕೇಳಿಲ್ಲ ಇನ್ನು ಅದನ್ನು. ತಿಮ್ಮಾಪುರ ಅವ್ರಿಗೆ ಏನಂದೆ, ಉತ್ತರ ಕರ್ನಾಟಕದಾಗ ಒಬ್ಬರು ಮಾದರ ಸಮಾಜದವ್ರು ಇದ್ರಿ, ಭಾಳ ಸಲ ಮಂತ್ರಿ ಆರಿಸಿ ಬಂದವ್ರು ಇದ್ರಿ, ಮತ್ತು ನೀವು ಆರಿಸಿ ನಿಮ್ಮನ್ನು ಮಾಡಬೇಕಾಗಿತ್ತು. ವಿಷಾದ ಆಗಿದೆ, ನಿಮ್ಮ ಕೂಡ ಎರಡು ಮಾತು ಹಂಚ್ಕೋಬೇಕು ಅಂತ ನಿಮ್ಮ ಮನೆ ಕಡೆ ಹೊಂಟೀನಿ ಅಂದೆ. ಗುರುಗಳ ನಾವು ಆಗಲೇ ಬಾಗಲಕೋಟೆ ಕಡೆ ಹೊಂಟೀನಿ ಅಂತ, ಅಲ್ಲಿಗೆ ಭೇಟಿ ಆಗೋಣಂತ ಅಂತ ಇಷ್ಟು ಮಾತಾಡಿದ್ವಿ. ಒಬ್ಬ ಅತ್ಯಂತ ಸಾಮಾನ್ಯ ಇದರಿಂದ ಬಂದಂಥ ವ್ಯಕ್ತಿ ತಿಮ್ಮಾಪುರ. ಇಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಗುರುತಿಲ್ಲ. ಮಂತ್ರಿ ಆಗಿಲ್ಲ ಅನ್ನೋದಕ್ಕೆ ಅದರ ಹಿಂದಿನ ಕಾರಣ ಅವರು ಹೈಕಮಾಂಡ್ಗೆ ಪೇಮೆಂಟ್ ಮಾಡಿಲ್ಲ ಅಂತ ಅದು ನನಗೆ ಗೊತ್ತಿಲ್ಲ. ಆಡಿಯೋದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾ ಇದ್ದೀರಿ, ದುಡ್ಡು ಕೊಟ್ಟವ್ರನ್ನ ಮಾಡಿದ್ದಾರೆ ಅಂತ. ಅಷ್ಟು ದೂರ ನಮಗೆ ಗೊತ್ತಿಲ್ಲ ಯಾವ ವಿಷಯ. ನಾನೇನು ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಲ್ಲ, ನಾನೇನು ಮಾತಾಡಿದೆ. ಅವರೇನು ನಂಜನ್ ಮಠ ಅವ್ರು ಮಾತಾಡಿದ್ದು ನೀವು ನೋಡಿದ್ದೀರಿ, ನೀವು ಕೇಳಿದ್ರಿ ಅಂತ ತಿಳ್ಕೊತೀನಿ. ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನಾನಲ್ಲ. ಅವ್ರು ಯಾವ್ಯಾವ ಕ್ರೈಟೀರಿಯಾ ಇಟ್ಕೊಂಡು ನಮ್ಮನ್ನು ಬೇಡ ಅಂತ ಹೇಳಿದಾರೋ ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೋತಾರೋ, ತಿಮ್ಮಾಪುರ ಯಾವ ಲೆಕ್ಕ. ನಾವೆಲ್ಲದರೂ 20 ಹೊಸ ಆಯಾಮಗಳನ್ನ ತಂದೆ. ಲಿಕ್ಕರ್ ಮೇಲೆ ಬೆಲೆ ನಿಗದಿ ಮಾಡೋದು ಯಾವ ದೇಶದಲ್ಲಿಲ್ಲ, ನಾನು ತೆಗೆದುಕೊಂಡು ಬಂದೆ. ನಾನು ನನ್ನ ಪಕ್ಷದಲ್ಲಿ ಇದ್ದುಕೊಂಡೇ ನಂದೇನಾದರೂ ತೊಂದರೆ ಆಗಿದ್ರೆ ನನಗೆ ಹೇಳಿ ಅಂತೇಳಿ ಕೇಳ್ತೀನಿ ವಿನಃ ಪಕ್ಷಕ್ಕಾಗಲಿ ಮೊದಲಾಗಲಿ ನಾನು ಥ್ರೆಟ್ ಕೊಡೋದು, ನಾನು ರಾಜೀನಾಮೆ ಮತ್ತೊಂದು. ವಿಜಯಾನಂದ ಕಾಶಪ್ಪನವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಹೊಸದಲ್ಲ, ಇದೊಂದು ಷಡ್ಯಂತ್ರ, ಕುತಂತ್ರ ರಾಜಕಾರಣ ಅಂತ. ನೋಡಿ, ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ, ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ. ನನಗೆ ಸಹಜವಾಗಿ ಕೆಲವಷ್ಟು ಜನಕ್ಕೆ ಇರ್ತದ, ನೋವಾಗತ್ತಂತ ಅವ್ರಿಗೆ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು 80%. ನಾನು ಕೇಳಿದ್ದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನನಗೆ. ಜಿಲ್ಲಾದಾಗ ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ. ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು ಜನರಿಗೋಸ್ಕರ ಏನು ಜನ ನಮಗೆ ನಿರೀಕ್ಷೆ ಮಾಡಿ ನಮ್ಮನ್ನ ಗುರುತಿಸಿ ಇವತ್ತು ಶಾಸಕರು ಮಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು ಸರ್ಕಾರದಲ್ಲಿ ಆ ಬದ್ಧತೆ ಅರಿವು. ಕಾಂಗ್ರೆಸ್ ಸಚಿವ ಸಂಪುಟದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ.
ಸಚಿವ ಸ್ಥಾನಗಳನ್ನು ಹರಾಜಿಗಿಟ್ಟಿದ್ರು ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ. ಮಹಿಳೆಯರಿಗೆ ಪ್ರಾತಿನಿಧ್ಯವೇ ಇಲ್ಲದ ಸರ್ಕಾರ ಅಂತ ಸಿ.ಟಿ. ರವಿ ಅವರಂದ್ರು. ಎರಡು ತಿಂಗಳುಗಳ ನಂತರದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನ ಮಾಡಿದ್ದಾರೆ. ಒಂದು ಪೇಮೆಂಟ್ ಕೋಟಾದಲ್ಲಾರು ಸಚಿವ ಸಂಪುಟಕ್ಕೆ ಸೇರಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಾರು ಕೂಡ ಸಚಿವ ಸಂಪುಟಕ್ಕೆ ಸೇರಬೇಕು. ಇವೆರಡೇ ಕೋಟಾ ಇರೋದು, ಪೇಮೆಂಟ್ ಕೋಟಾ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ. ಇವು ಎರಡು ಬಿಟ್ಟರೆ ಮೂರನೇ ಕೋಟಾ ಯಾವುದು ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳ ಹೇಳಿಕೆಯನ್ನ ತಾವು ಮತ್ತೊಮ್ಮೆ ಗಮನಿಸಬೇಕಾಗ್ತದೆ. ಹಿರಿಯ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಇದು ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಈಗಾಗಲೇ ನಮ್ಮ ಏನು ವಿರೋಧ ಪಕ್ಷದ ನಾಯಕರು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೇರವಾಗಿ ಹೇಳಿದ್ದಾರೆ ತಿಮ್ಮಾಪುರ್ ಅವರು, ಯಾರು ಹಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡಿಗೆ, ಯಾರು ಶಕ್ತಿವಂತರಿದ್ದಾರೆ ಅಂತವ್ರಿಗೆ ಮಾತ್ರ ಕ್ಯಾಬಿನೆಟ್ ಅಲ್ಲಿ ಅವಕಾಶನ ನೀಡಲಾಗಿದೆ. ಕೆ.ಸಿ. ವೇಣುಗೋಪಾಲ್ ಅವ್ರ ಹತ್ರ ಹೋದ್ರೆ ನಿಮಗೆ ಹೇಳಿದ್ರು ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಅವರು H.K. ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರಿಗೆ ಹೇಳಿರುವಂತದ್ದು. ಮಂತ್ರಿ ಮಂಡಲದ ಸದಸ್ಯತ್ವಗಳನ್ನ ಹರಾಜಿಗೆ ಇಟ್ಟಿದ್ದ ಕಾಂಗ್ರೆಸ್, ಹರಾಜಿನಲ್ಲಿ ಶಕ್ತಿಯಾನುಸಾರ ಯಾರ್ಯಾರು ಎಷ್ಟೆಷ್ಟಕ್ಕೆ ಹರಾಜಿನಲ್ಲಿ ಪಡೆಯಬಹುದೋ ಅದು ಹರಾಜಿನಲ್ಲೇ ಬಂದಿದೆ ಅಂತಕ್ಕಂಥದ್ದನ್ನು ನಿನ್ನೆ ಹೇಳಿದ್ದೆ. ಈಗ ಪುರಾವೆ ಎಂಬಂತೆ ಈಗಾಗಲೇ ವಿಡಿಯೋಗಳು ಕೂಡ ಓಡಾಡ್ತಾ ಇವೆ. ಭ್ರಷ್ಟಾಚಾರದ ಆರೋಪದ ಮೇಲೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ದುರುಪಯೋಗಪಡಿಸಿಕೊಂಡ ನಾಗೇಂದ್ರ ಅವರು ಬಹುದೊಡ್ಡ ಹೋರಾಟದ ಫಲವಾಗಿ ಅವರು ರಾಜೀನಾಮೆ ನೀಡಬೇಕಾಯಿತು, ಜೈಲಿಗೆ ಹೋಗಬೇಕಾಯಿತು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ಕಾಂಗ್ರೆಸ್ ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥವರು. ಮಹಿಳೆಯರಿಗೆ ಶೂನ್ಯ ಪ್ರಾತಿನಿಧ್ಯವೇ ಇಲ್ಲ. ಪ್ರಿಯಾಂಕಾ ಗಾಂಧಿಯವರು ಮೈ ಲಡ್ಕಿ ಹೂ ಲಡಸಕ್ತಿ ಹೂ ಅಂತ ಹೇಳಿದರು. ಒಬ್ಬ ಮಹಿಳೆಯೂ ಸಚಿವೆ ಆಗೋದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಂಡಿಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಅಂದರೆ ಯೋಗ್ಯರು ಯಾರೂ ಇಲ್ವೇ? ಮಹಿಳಾ ಸಬಲೀಕರಣದ ಮಾತನಾಡುವಂಥ ಪಕ್ಷ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯವನ್ನು ಕೊಡದೆ ಮಹಿಳೆಯರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ತಾವು ಹೇಳುವ ಮಾತಿಗೂ ಕೃತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಸ್ಪಷ್ಟಪಡಿಸುತ್ತೆ. ಕಾಂಗ್ರೆಸ್ನವರು ಹಿರಿಯ ರಾಜಕಾರಣಿಗಳ ಮಕ್ಕಳೇ ಹೊರತು ಯುವ ನಾಯಕತ್ವ ಅಲ್ಲ. ಹಿರಿಯ ರಾಜಕಾರಣಿಗಳನ್ನು ತೃಪ್ತಿಪಡಿಸೋದಕ್ಕೆ ಅವರ ಮಕ್ಕಳಿಗೆ ಕೊಟ್ಟಿರುವ ಸ್ಥಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.